ಈಗೆಲ್ಲ ಮಾಡಿ ಎಂತ ಪ್ರಯೋಜನ ಇಲ್ಲ, ಬೇರೆ ಎಂತಾರು ಮಾಡಬೇಕು. ಆದರೆ ಸಪೋರ್ಟ್ ಮಾಡೋಕ್ಕೆ ಯಾರಾದರೂ ಜನ ಬೇಕು. ಅಂಥವ್ರು ಯಾರಿದ್ದಾರೆ? ರಾಮಣ್ಣ. ಅವನ ಬೊಜ್ಜ, ಎಂತಗಸ ಪ್ರಯೋಜನ ಇಲ್ಲ ಆ ಜನ. ಜನ ನಾನು ಹುಡುಕ್ತೇನೆ, ಆದರೆ ಆ ಜನ ಓಸಿ ಕೆಲಸ ಮಾಡೋದಿಲ್ಲ. ಒಂದು ಗಿಫ್ಟ್ ರೆಡಿ ಮಾಡಬೇಕು. ಸತ್ಯ ಇದು ನಂಗೆವಾ? ಹಾ ಭುಜಂಗಣ್ಣ, ನಿಮ್ಗೇನೆ ಜಮಾಯಿಸಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ ಅಣ್ಣ. ಭುಜಂಗಣ್ಣ, ಮೊನ್ನೆ ಅಷ್ಟು ದೊಡ್ಡ ಸ್ಟ್ರೈಕ್ ಮಾಡಿದ್ವಲ್ಲ, ಪೇಪರ್ ಅಲ್ಲಿ ಬಂದೇ ಇಲ್ಲ ಅಲ್ಲ? ಹೌದು ಮಾರ, ನಾನು ದುಡ್ಡು ಕೊಟ್ಟು ಪೇಪರ್ ತಗೊಂಡು ಇನ್ನೇ ಫಸ್ಟ್ ನೋಡೋಗ ಫೋಟೋವೇ ಇಲ್ಲ. ಮತ್ತೆ ಕಾರಂತರಿಗೆ ಪೇಪರ್ ಹಿಂದೆ ಕೊಟ್ಟು ಹಣ ವಾಪಸ್ ತಗೊಳ್ಳೋಷ್ಟರಲ್ಲಿ ನಾನು ಚಡ್ಡಿ ಜಾರಿದೆ ಗೊತ್ತುಂಟ. ಮತ್ತೆ ಈ ಹೋರಾಟ ಸ್ಟ್ರೈಕ್ ಎಲ್ಲ ಒಂದು ದೊಡ್ಡ ವ್ಯಕ್ತಿಗಳು ಮಾಡಿದ್ರೆ ಮಾತ್ರ ಬೆಲೆ, ನಾವು ಮಾಡಿದ್ರೆ ಊರ ಬದಿ ಪೇಪರ್ ಎಲ್ಲ ಸಹ ಬರೋದಿಲ್ಲ. ಹಾಗಾದ್ರೆ ದೊಡ್ಡವರು ಸ್ಟ್ರೈಕ್ ಮಾಡಿದ್ರೆ ಬರ್ತದೆ ಭುಜಂಗಣ್ಣ? ಏನು ಬರದೆ? ಗ್ಯಾರಂಟಿ ಬರ್ತದೆ. ಈ ದೊಡ್ಡ ವ್ಯಕ್ತಿಗಳಂದ್ರೆ ಯಾರು? ದೊಡ್ಡ ವ್ಯಕ್ತಿಗಳಂದ್ರೆ ಒಂದು ದೊಡ್ಡ ಇರ್ತಾರಲ್ಲ, ಗೊತ್ತಾಯ್ತಾ ನಿಮಗೆ? ಅಂದಾಜಾಗ್ಲಿಲ್ಲ. ನನಗೆ ಈ ಸಮಾಜದಲ್ಲಿ ದೊಡ್ಡವರು ಗೊತ್ತಾಯ್ತಾ? ಒಂದು ನಿಮಿಷ ಕೊಡಿಲಿ. ಇವರಲ್ಲ, ಇವತ್ತು ಶ್ರದ್ಧಾಂಜಲಿ ಆಗಿದೆ. ಅದೇ ಇಲ್ಲಿ ಇದು ಈ ಜನಲ್ಲ, ಅದೆಂತ ಬಸಳ ವ್ಯಾಪಾರ ಅಂತೆ. AR ರೆಹಮಾನ್ ಇವರು ವಾದ್ಯದವರು. ಒಂದಿವ್ಸ ಹಾಕ ಈಗ ಇಲ್ಲಿ ಅನಂತ ಪದ್ಮನಾಭ ಎಂ ಸಮಾಜ ಸೇವಕ, ಇವರಿಗೆ ಸನ್ಮಾನ. ಇವರು ದೊಡ್ಡ ವ್ಯಕ್ತಿಗಳು. ಅನಂತ ಪದ್ಮನಾಭ ಎಂ. ನಾನಲ್ಲ, ನಾನು ಅನಂತ ಪದ್ಮನಾಭ ಪಿ. ಪಿ ಫಾರ್ ಪೀಕಾಕ್. ಸ್ವಾಮಿ ಶರಣಂ. ಅಯ್ಯಪ್ಪ ಶರಣಂ. ಇಷ್ಟೇ ಬರ್ತದ ಭುಜಂಗಣ್ಣ? ಅಲ್ಲ, ವಿಷಯ ಚಿಕ್ಕದಾಗಿ ಬರ್ತಿದ್ದಾರೆ, ಆದ್ರೆ ಜನ ದೊಡ್ಡ ದೊಡ್ಡ ಜನವೇ. ಸ್ವಾಮಿ ನೀವು? ಸರ್, ನಾನು ಅನಂತ ಪದ್ಮನಾಭ ಎಂ ಫಾರ್ ಫಿಕ್ಸಿಂಗ್ ಸರ್. ಫಿಕ್ಸ್. ಇವಾಗ ಹೋರಾಟ ಮಾಡಿದ್ರೆ ಗ್ಯಾರಂಟಿ ಶಾಲೆ ಹಿಡಿತದೆ. ಗ್ಯಾರಂಟಿಯಾ? ಗ್ಯಾರಂಟಿ. ನೋಡ್ತಾ ಇರಿ ಸರ್, ನೀವು 800 ರೂಪಾಯಿ ಕೊಟ್ಟು ಆಡಿದ್ರು ಮೋಸ ಇಲ್ಲ ನಿಮ್ಗೆ. ಹಾ, ಇದು ಏನ್ ಸ್ವಾಮಿ ಪ್ರಾಬ್ಲಮ್ ಅಂದ್ರೆ ಸರ್, ನಾನೊಬ್ಬ ಸಮಾಜ ಸೇವಕ. ನೋಡಿ, ಅದೇ ಪ್ರಾಬ್ಲಮ್ಮು. ಇವನು ತಾನೊಬ್ಬ ಸಮಾಜ ಸೇವಕ ಅಂತ ತಿಳ್ಕೊಂಡಿದ್ದೇ ಪ್ರಾಬ್ಲಮ್ಮು. ಸರ್, ಇನ್ನೊಂದು 3000 ರೂಪಾಯಿಗೆ ಪಾರ್ಟಿ ರೆಡಿ ಇದ್ದಾನೆ. 800 ರೂಪಾಯಿ ಕೊಡ್ತಾನಂತೆ. ಹೆಣ್ ಮಾಡ್ಲಾ? 412 ಸ್ವಾಮಿ. ಅಯ್ಯಪ್ಪ ಸ್ವಾಮಿ, ಮಂಗಳಾರತಿ ತಗೊಳ್ಳಿ. ಏನಿಲ್ಲ, ಇಲ್ಲಿ ಅಯ್ಯಪ್ಪ ಸ್ವಾಮಿ ಇದು ನಡೀತಾ ಇತ್ತು. ಫಸ್ಟ್ ಆಫ್ ಆಲ್ ಈತ ಸಮಾಜ ಸೇವಕ ಅಲ್ಲ. ನಿನ್ನ ಲೈಫ್ ಟೈಮಲ್ಲಿ ಎಷ್ಟು ಸಮಾಜ ಸೇವೆ ಮಾಡಿದ್ಯಾ ಹೇಳಪ್ಪ? ಸರ್ 50. ಅದು ಸ್ಕೋರ್ ಎಷ್ಟು? ಅಕ್ಮಲ್ ಸ್ವಾಮಿ ಹಾಫ್ ಸೆಂಚುರಿ ಆಯ್ತು. ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದ ಜಾಬ್? ಕೇಳಿ ಸರ್, ಏನ್ ಸಮಾಜ ಸೇವೆ ಮಾಡಿದ್ದಾರೆ ಕೇಳಿ. ಪಿಕಾಕ್ ಸ್ವಾಮಿ, ಏನೆಲ್ಲ ಮಾಡಿದ್ರೆ ನೀವು ಹೇಳಿ. ನಾನು ಟೀಚರ್ ಆಗಿದ್ದೆ, ಆದ್ರೆ ಮಕ್ಕಳಿಗೆ ಬುದ್ಧಿ ಹೇಳ್ಕೊಡೋಕೆ ಮುಂಚೆ ಎಜುಕೇಶನ್ ಸಿಸ್ಟಮ್ಗೆ ಬುದ್ಧಿ ಹೇಳ್ಕೊಡ್ಬೇಕು ಅಂತ ಅನ್ನಿಸ್ತು. ಅದನ್ನ ಚೇಂಜ್ ಮಾಡೋಕೆ ಪ್ರಯತ್ನ ಪಟ್ಟೆ. ವಿಫಲ ಪ್ರಯತ್ನ ಅಂತ ಹೇಳು. ಹೌದು, ವಿಫಲ ಆಯ್ತು, ಆದ್ರೂ ಪ್ರಯತ್ನ ಆಯ್ತು. ಅದಕ್ಕೆ ಈಗ ಎಲ್ಲಾದ್ರೂ ಸಹವಾಸ ಬಿಟ್ಬಿಟ್ಟು ಕೆಲಸನೂ ಬಿಟ್ಬಿಟ್ಬಿಟ್ರು, ಮನೆಯಲ್ಲೇ ಆರಾಮಾಗಿದ್ದೀನಿ. ಇನ್ನೊಂದು ಪಾರ್ಟಿ ಸಿಕ್ತು, 900 ರೂಪಾಯಿ ಕೊಟ್ಟು ಆಡ್ತಾರಂತೆ. ಮನ್ಸ್ ಮಾಡಿ ಸರ್. ಬೂಟ್ಸ್ ಕಾಲಲ್ಲಿ ಹೋಗ್ತೀನಿ. ಸ್ವಾಮಿ ಶರಣಂ. ಸ್ವಾಮಿಗಳೇ, ಕನ್ಯಾ ಸ್ವಾಮಿಗಳು ಹಾಗೆಲ್ಲ ಬೈಬಾರ್ದು. ಹಾಂ ಸ್ವಾಮಿ ಹೇಳ್ತೀನಿ ಸರ್. ಹಾಂ, ಅದು ನಮ್ಮ ಹೋರಾಟಕ್ಕೆಲ್ಲ ಬೇಕಾಗತ್ತೆ ಅಂತ ಒಂದು ಮೆಗಾಫೋನ್ ಆರ್ಡರ್ ಮಾಡಿದ್ದೆ ಸರ್, ಡೆಲಿ ಶಾಪಿಂಗ್. ನನ್ನ ಮನೆ ನಂಬರು 6 ಸರ್, ಇವನದ್ದು 9. ಆ ಡೆಲಿವರಿ ಕೊಡೋನು ಅಡ್ರೆಸ್ ತಪ್ಪಿ ಇವನ್ ಮನೆಗೆ ಹೋಗ್ಬಿಟ್ಟ. ಕಾರಣ ಇಷ್ಟೇ ಸರ್, ಆ 9 ಸ್ಕ್ರೂ ಬಿದ್ದೋಗಿ 6 ಥರ ಕಾಣಿಸ್ತಿತ್ತು. ಈ ಮರ್ಯಾದೆ ಸತ್ತವನು ಅದನ್ನ ಡೆಲಿವರಿ ತಗೊಂಡು ನಾನು ಆರ್ಡರ್ ಮಾಡಿದ ಮೆಗಾಫೋನು ನನ್ಗೀಗಲೂ ಕೊಟ್ಟಿಲ್ಲ. ಕೇಳಿ ಸರ್. ಇನ್ಸ್ಪೆಕ್ಟರ್, ನನಗೂ ಅವನು ಹೇಳೋದಕ್ಕೂ ಸಂಬಂಧವೇ ಇಲ್ಲ.
ನೋಡಿ ಸರ್, ಮಾಡೋದೆಲ್ಲ ಮಾಡಿ ಹೇಗೆ ನಗ್ತಾ ಇದ್ದಾನೆ ನೋಡಿ ಸರ್. ಸುಳ್ಳ ಸರ್, ಬರೀ ಸುಳ್ಳ ಸರ್. ನೋಡಿ ಸರ್, ಈ ಪೇಟ ನೋಡಿ ಸರ್, ಇದು ಹಾರ ನೋಡಿ ಸರ್, ಈ ಶಾಲ್ ನೋಡಿ ಸರ್, ಇದೆಲ್ಲ ನನ್ನ ಹೆಸರು ಸನ್ಮಾನ ಮಾಡಿಸ್ಕೊಂಡು ಬಂದಿರೋದು. ಕೇಳಿ ಸರ್ ಬೇಕಾದ್ರೆ, ನಾನು ಸುಳ್ಳು ಹೇಳೋಲ್ಲ. ನಾನಂಥವನಲ್ಲ ಇನ್ಸ್ಪೆಕ್ಟರ್. ಈ ಡೆಲಿವರಿ ಸ್ವಾಮಿನ ಕರ್ಸಿದ್ರೆ ಸ್ವಲ್ಪ ಹಣ ಖರ್ಚಾಗ್ತದೆ. ಇದು ಸ್ವಲ್ಪ ಕಾರ್ ಹೊಳೆ ಜಾಸ್ತಿ ಆಕಾಯ್ತಾ? ನೀವು ಯಾಕೆ ಮಂಡಿ ಬಿಸಿ ಮಾಡ್ತೀರಿ? ನಾನು ಇದ್ರಲ್ಲಿ ಎಕ್ಸ್ಪರ್ಟ್. ಏ ನಿಂದು ಲಿಂಬು ಉಂಟನಾ? ಆಗ್ಲೇ ಕೊಟ್ಟಿದ್ದೆ. ಇಲ್ಲಿ ಉಂಟು 2 ಕೊಟ್ಟಿಯಾ? ಬಸ್ ಚಾರ್ಜ್ಗೆ ಹಣ ಕೊಡ್ಬೇಕಾಗ್ತದ? ಮತ್ತೆ ದೊಡ್ಡವರಿಗೆ ಬಸ್ಸಿಗೆ ಹಣ ತಗೊಳ್ಳೋದಿಲ್ವಾ? ಏ ರಾಘು, 1 kg ಕೋಳಿಗೆ ಎಷ್ಟು ಲೆಗ್ ಪೀಸ್ ಬರುತ್ತೆ? ನಿಮ್ದು ಸೇರಿಸಿದ್ರೆ 4, ಇಲ್ದಿದ್ರೆ 2. ಭುಜಂಗಣ್ಣ, ನಿಮ್ಮ ಹತ್ರ ಯಾವತ್ತಾರು ಬಸ್ಸಲ್ಲಿ ದುಡ್ಡು ತಗೊಂಡಿದ್ದಾರಾ? ನಾನು ಕೊಟ್ರೆ ಅಲ್ವಾ? ಕೊಟ್ಟಿದ್ದೀನಿ ಸರ್, ಖಂಡಿತ ಕೊಟ್ಟಿದ್ದೀನಿ ಸರ್. ಅದೇ ಈ ಅನಂತ ಪದ್ಮನಾಭ ಸ್ವಾಮಿ ಕೊಟ್ರ ಇಲ್ಲ ಈ ಅನಂತ ಪದ್ಮನಾಭ ಸ್ವಾಮಿ ಕೊಟ್ರ? ಅದು ಸರ್ ಚೂರು ತಿರ್ತೀರ, ಒಂಚೂರು. ಈಗ ನೋಡಿ ಸ್ವಾಮಿ, ಅವತ್ತು ಡೆಲಿವರಿ ಕೊಡ್ಬೇಕಾದ್ರೆ ಶೇವಿಂಗ್ ಕ್ರೀಮ್ ಹಾಕೊಂಡಿದ್ರು ಸರ್, ಯಾರಂತ ಗೊತ್ತಾಗ್ತಿಲ್ಲ. 402 ಸ್ವಾಮಿ. ನಾನು ಅದೆಲ್ಲ ಸ್ವಾಮಿ ಹೇಳಿದ್ದು. ಈಗ ಎಂತಾದ್ರೂ ಮಾಡ್ಬೇಕಲ್ಲ, ಎಲ್ರು ಸೇರ್ಕೊಂಡು ಕಾಲಿಟ್ಕೊಂಡ್ರೆ ಕೆಲಸ ಆಗ್ತದೆ. ಮಕ್ಕಳು ಕೇಳಿದ್ರೆ ಯಾರು ಇಲ್ಲ ಅಂತಾರ? ಮತ್ತೆ ನನ್ನೊಬ್ಬ ಎಂತ ಕೇಳಿದ್ರು ಸಹ ಬೇಡ ಅಂತಾನೆ. ನಿನ್ನಪ್ಪನಿಗೆ ತಲೆ ಸರಿ ಇದ್ರಲ್ಲ ಮಾತು ಕೇಳು. ಅದೌದು. ಏ ಅನ್ನಿ, ಇಲ್ಲೆಲ್ಲ ಸ್ವಲ್ಪ ಕ್ರೀಮ್ ಹಾಕು ಮಾರೆ. ಸರ್ ಅದು ಇಬ್ರು ಒಂದೇ ರೀತಿ ಕಾಣಿಸ್ತಿದ್ದಾರೆ ಸರ್, ಯಾರು ಅಂತ ಗೊತ್ತಾಗ್ತಿಲ್ಲ. ನೋಡಿ ಎಂ ಸ್ವಾಮಿಗಳೇ, ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಪೀಕಾಕ್ ಸ್ವಾಮಿಗಳೇ ತೊಗೊಂಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಆಧಾರ ಇಲ್ಲ. ನೀವು ಬೇರೆ ಸಾಕ್ಷಿ ಕೊಟ್ಟರೆ ನಾವು ಆ್ಯಕ್ಷನ್ ತೊಗೊಳ್ತೀವಿ. ಓಹೋ, ಹಾಗೆ. ಹಾಂ, ನನಗೆ ಗೊತ್ತು ಹೇಗೆ ಮುಂದುವರಿಬೇಕು ಅಂತ. ನನಗೆ ಗೊತ್ತು. ಅಲ್ಲೋ, ಹೊರ್ಸ್ಕೊಂಡು ಹೋಗಪ್ಪ, ರಸ್ತೆಯಲ್ಲಿ ಜನ ನಗ್ತಾರೆ. ಏನಪ್ಪ ಸರ್, ಇವರೇ ಇರ್ಬೋದಾ ಅಂತ. ಇವರಲ್ಲಪ್ಪ, ಇದು ಗುರುಸ್ವಾಮಿಗಳೇ. ಇವ್ರದೊಂದು ಅಡ್ರೆಸ್ ಬರ್ಕೊಳ್ಳಿ. ಏನಾದರೂ ಬೇಕಾದ್ರೆ ನೀನು ಹೋಗ್ಬೋದು. ಹೋಗಿ. ಸರಿ ಸರ್. ಥ್ಯಾಂಕ್ ಯು. ಅಡ್ರೆಸ್ ಹೇಳಿ ಸ್ವಾಮಿ. ಅನಂತ ಪದ್ಮನಾಭ ಪಿ ಫಾರ್ ಪೀಕಾಕ್. 1ನೇ ಮುಖ್ಯ ರಸ್ತೆ, 2ನೇ ಅಡ್ಡ ರಸ್ತೆ, ವ್ಯಾಸನಗರ, ಮೈಸೂರು 4.